ವಯಸ್ಸಾದ ಅತ್ತೆ ಕಾಲು ಜಾರಿ ಬಾತ್ರೂಮಲ್ಲಿ ಬಿದ್ದು ಕಾಲ್ ಮುರ್ಕೊಂಡು ಸಹಾಯಕ್ಕಾಗಿ ಕೂಗಿದ್ರು. ಅವರಿಗೆ ಸಹಾಯ ಮಾಡದ ಸೊಸೆ ತನ್ನ ಪ್ರಿಯತಮನ ಜೊತೆ ರೂಮಲ್ಲಿ ತನ್ನ ಗಂಡನಿಗೆ ಸಿಕ್ಕಿ ಬಿದ್ದಿದ್ಲು. ಆಗ ಗಂಡ ಮಾಡಿದ್ದೇನು ಗೊತ್ತಾ? ಮೋನಿಕಾ ತಂದೆಯ ಅಚ್ಚುಮೆಚ್ಚಿನ ಮುದ್ದಿನ ಮಗಳು. ಅವಳಿಗೆ ಒಬ್ಬ ಅಣ್ಣ ಕೂಡ ಇದ್ದ. ಅವನ ಹೆಸರು ಮನೀಶ್. ಮೋನಿಕಾ ತಂದೆ ಮೋಹನ್ ಸರ್ಕಾರಿ ಉದ್ಯೋಗದಲ್ಲಿದ್ದವರು. ಆದ್ರೆ ಅವರಿಗೆ ಆಕ್ಸಿಡೆಂಟ್ ಆಗಿ ಒಂದು ಕಾಲ್ ಕಳ್ಕೊಂಡು ಈಗ ಮನೆಯಲ್ಲೇ ಇದ್ದಾರೆ. ತಂದೆಯ ಕೆಲಸವನ್ನ ಮಗ ಮನೀಶ್ಗೆ ಕೊಡಲಾಯ್ತು. ಮೋನಿಕಾ ತಾಯಿ ಗೃಹಿಣಿ. ಮೋನಿಕಾ ಕೂಡ ಈಗ PUC ಓದ್ತಾ ಇದ್ಲು. ಮೋನಿಕಾಳ ಪಕ್ಕದ ಮನೆಯಲ್ಲೇ ರೋಹನ್ ಎಂಬ ಹುಡುಗನಿದ್ದ. ರೋಹನ್ ಮತ್ತೆ ಮೋನಿಕಾ ಅಕ್ಕಪಕ್ಕದ ಮನೆಯಲ್ಲೇ ಇದ್ದಿದ್ರಿಂದ ಸಹಜವಾಗಿಯೇ ಇಬ್ಬರ ನಡುವೆ ಸಲಿಗೆ ಬೆಳೆದಿತ್ತು. ಜೊತೆಗೆ ರೋಹನ್ ಕೂಡ ಮೋನಿಕಾಳು ಹೋಗ್ತಾ ಇದ್ದ ಕಾಲೇಜಿಗೆ ತಾನು ಕೂಡ ಹೋಗ್ತಾ ಇದ್ದ. ರೋಹನ್ ಮನೆಯವರೇನು ಅಷ್ಟೊಂದು ಸಿರಿವಂತರಾಗಿರ್ಲಿಲ್ಲ. ಆದ್ರೆ ಮೋನಿಕಾ ಮನೆಯಲ್ಲಿ ತಕ್ಕ ಮಟ್ಟಿಗೆ ಪರವಾಗಿರ್ಲಿಲ್ಲ. ಮೋನಿಕಾ ಮತ್ತೆ ರೋಹನ್ ನಡುವೆ ಇದ್ದ ಸ್ನೇಹ ದಿನಗಳು ಕಳೆದಂತೆ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ಬರು ಪರಸ್ಪರ ಪ್ರೀತಿಸೋಕೆ ಶುರು ಮಾಡಿದ್ರು. ಆದ್ರೆ ಅವರ ಪ್ರೀತಿಯ ವಿಷಯ ಹೆಚ್ಚು ದಿನ ಏನು ಗುಟ್ಟಾಗಿ ಉಳಿಲಿಲ್ಲ. ಮೋನಿಕಾ ಮನೆಯಲ್ಲಿ ಗೊತ್ತಾಗಿ ಹೋಗಿತ್ತು. ಆಗ ಮೋನಿಕಾಗೆ ಮನೆಯಲ್ಲಿ ಎಲ್ರೂ ಬುದ್ಧಿ ಹೇಳ್ತಾರೆ. ನೀನಿನ್ನು ಚಿಕ್ಕವಳು, ಚೆನ್ನಾಗಿ ಓದು, ಪ್ರೀತಿ ಪ್ರೇಮ ಅಂತೆಲ್ಲ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ ಅಂತ ಸಾಕಷ್ಟು ಬುದ್ಧಿವಾದವನ್ನ ಹೇಳಿದ್ರು. ಆದ್ರೆ ಮನೆಯವರ ಬುದ್ಧಿ ಮಾತುಗಳನ್ನ ಕೇಳದ ಮೋನಿಕಾ ನಾನು ರೋಹನ್ನೇ ಪ್ರೀತಿಸ್ತಾ ಇರೋದಾಗಿ, ಮುಂದೆ ಅವನನ್ನೇ ಮದುವೆ ಆಗೋದಾಗಿ ಹೇಳ್ತಾಳೆ. ಅವಳ ಮಾತಿನಿಂದ ಕೋಪಗೊಂಡ ಅವಳ ಅಣ್ಣ, ಅವರ ತಂದೆ ತಾಯಿ ಅವಳನ್ನ ಕಾಲೇಜಿಗೆ ಕಳಿಸೋದನ್ನೇ ನಿಲ್ಲಿಸಿ ಮನೆಯಲ್ಲೇ ಇರುವಂತೆ ನೋಡ್ಕೊಳ್ತಾರೆ. ಆದ್ರೂ ಅವಳೇನು ಸುಮ್ಮನೆ ಇರ್ತಾ ಇರ್ಲಿಲ್ಲ. ರೋಹನ್ನ ಮೀಟ್ ಮಾಡೋಕೆ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ಲು. ಆದ್ರೆ ಅವಳ ತಂದೆ ತಾಯಿ ಅವಳ ಮೇಲೆ ಹೆಚ್ಚಿನ ನಿಗಾ ಇಟ್ಟಿದ್ರಿಂದ ಅವಳು ರೋಹನ್ನ ಸಂಪರ್ಕ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ಜೊತೆಗೆ ಮೋನಿಕಾ ಅಣ್ಣ ಮನೀಶ್ ತನ್ನ ತಂಗಿಯ ತಂಟೆಗೆ ಬರಬೇಡ ಅಂತ ರೋಹನ್ಗೆ ವಾರ್ನಿಂಗ್ ಬೇರೆ ಮಾಡಿದ್ದ. ಹೀಗೆ 1 ತಿಂಗಳು ಕಳೆದು ಹೋಗಿತ್ತು. ಈಗ ಮೋನಿಕಾ ಮನೆಯಲ್ಲಿ ಅವಳಿಗೆ ಮದ್ವೆ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಜೊತೆಗೆ ಗಂಡು ಹುಡ್ಕೋಕೆ ಶುರು ಮಾಡಿದ್ರು. ಆದ್ರೆ ತನಗೆ ಮದ್ವೆ ಮಾಡೋಕೆ ಹುಡುಗನನ್ನ ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯವನ್ನ ತಿಳಿದ ಮೋನಿಕಾ ನಾನು ರೋಹನ್ ಬಿಟ್ಟು ಬೇರೆಯವರನ್ನ ಯಾವುದೇ ಕಾರಣಕ್ಕೂ ಮದ್ವೆ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿಬಿಟ್ಟಿದ್ಲು. ಆಗ ಮೋನಿಕಾ ತಂದೆ ಅವಳ ಜೊತೆ ಮಾತಾಡಿ ಅವಳ ಮನವೊಲಿಸಿ, ಈ ತಂದೆಯ ಆಸೆಯನ್ನ ನೆರವೇರಿಸು ಮಗಳೇ, ನಾನು ಕಣ್ಣು ಮುಚ್ಚೋದ್ರೊಳಗೆ ನಿನ್ನನ್ನ ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ನೀನು ಸುಖವಾಗಿ ಸಂಸಾರ ಮಾಡಿಕೊಂಡು ಇರೋದನ್ನ ನಾನು ನೋಡ್ಬೇಕು. ಒಂದ್ ವೇಳೆ ನೀನು ಇದಕ್ಕೆ ಒಪ್ಪದಿದ್ರೆ ನಿನ್ನ ತಂದೆ ನಿನ್ನ ಪಾಲಿಗೆ ಸತ್ತ ಅಂತ ತಿಳ್ಕೊ ಅಂತ ತುಂಬಾ ಎಮೋಷನಲ್ ಆಗಿ ಮಾತಾಡಿ ಕೊನೆಗೂ ಅವಳನ್ನ ಮದುವೆಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ರು. ಅದರಂತೆ ಒಬ್ಬ ಸರ್ಕಾರಿ ಉದ್ಯೋಗದಲ್ಲಿ ಇದ್ದ ಹುಡುಗನನ್ನೇ ನೋಡಿದ್ರು. ಅವನ ಹೆಸರು ಅಮರೇಶ್. ನೋಡೋಕ್ಕೂ ತುಂಬಾ ಲಕ್ಷಣವಾಗಿ ಇದ್ದ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿ ಬೇರೆ ಇದ್ದ. ಕೈ ತುಂಬಾ ಸಂಬಳ ಪಡಿತಾ ಇದ್ದ. ಒಟ್ನಲ್ಲಿ ಅಮರೇಶ್ದು ಅನುಕೂಲಸ್ಥ ಕುಟುಂಬವಾಗಿತ್ತು. ಅವನು ಹುಡುಗಿಯನ್ನ ನೋಡೋಕೆ ಬಂದಾಗ ರೋಹನ್ ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಎಲ್ಲವನ್ನ ಗಮನಿಸ್ತಾ ಇದ್ದ. ಆದ್ರೂ ಏನು ಮಾಡೋಕೆ ಆಗದೆ ಇರೋ ಪರಿಸ್ಥಿತಿ ಅವನದ್ದು. ಇತ್ತ ಮೋನಿಕಾನ ನೋಡಿ ತನ್ನ ಒಪ್ಪಿಗೆಯನ್ನ ತಿಳಿಸಿದ್ದ ಅಮರೇಶ್. ಮೋನಿಕಾ ಕೂಡ ಅಮರೇಶ್ನ ನೋಡಿ ಮದುವೆಗೆ ತನ್ನ ಒಪ್ಪಿಗೆ ಸೂಚಿಸಿದ್ಲು. ಹುಡುಗ ಹುಡುಗಿಯನ್ನ ಒಪ್ಪಿದ 1 ವಾರದ ಅಂತರದಲ್ಲೇ ಮೋನಿಕಾ ಮತ್ತೆ ಅಮರೇಶ್ರ ಎಂಗೇಜ್ಮೆಂಟ್ ಅನ್ನ ಕೂಡ ಮಾಡಲಾಗತ್ತೆ. ರೋಹನ್ಗಿಂತ ಅಮರೇಶ್ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನಲ್ಲಿ ಚೆನ್ನಾಗಿದ್ದಿದ್ರಿಂದ ಜೊತೆಗೆ ಗೌರ್ಮೆಂಟ್ ಕೆಲಸದಲ್ಲೂ ಕೂಡ ಇದ್ದಿದ್ರಿಂದ ಸಹಜವಾಗಿ ಮೋನಿಕಾ ಮನಸ್ಸು ಅಮರೇಶ್ ಕಡೆ ವಾಲಿತ್ತು. ಮೋನಿಕಾ ಮತ್ತೆ ಅಮರೇಶ್ ಇಬ್ರು ಮದುವೆ ಶಾಪಿಂಗ್ ಅಂತ ಒಟ್ಟೊಟ್ಟಿಗೆ ತಿರುಗಾಡ್ತಾ ಇದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ರೋಹನ್ಗೆ ಹೇಳೋಕೆ ಆಗದೆ ಇರೋ ಅಷ್ಟು ನೋವಾಗ್ತಾ ಇತ್ತು. ಆದ್ರೆ ಇದೆಲ್ಲ ಮೋನಿಕಾಗೆ ಲೆಕ್ಕಕ್ಕೆ ಇರ್ಲಿಲ್ಲ. ಅವಳು ತನ್ನ ಮದುವೆ ಸಂಭ್ರಮದಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ಲು. ಜೊತೆಗೆ ರೋಹನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ಲು. ಅವನ ಜೊತೆ ಮಾತುಕತೆ ಎಲ್ಲವನ್ನ ಬಿಟ್ಟಿದ್ಲು. ಅಂತೂ ಮೋನಿಕಾ ಮದುವೆ ದಿನ ಬಂದೇ ಬಿಡ್ತು. ತಕ್ಕ ಮಟ್ಟಿಗೆ ಅದ್ದೂರಿಯಾಗಿ ಅಮರೇಶ್ ಮತ್ತೆ ಮೋನಿಕಾ ಮದುವೆ ಕೂಡ ನೆರವೇರಿತ್ತು. ಇತ್ತ ರೋಹನ್ ತಾನು ಮನಸಾರೆ ಪ್ರೀತಿಸಿದ ಹುಡುಗಿ ಬೇರೆಯವನ ಜೊತೆಗೆ ತನ್ನ ಕಣ್ಣೆದುರು ಮದುವೆ ಆಗಿದ್ದನ್ನ ಕಂಡು ಬಹುವಾಗಿ ನೊಂದ್ಕೊಂಡಿದ್ದ. ಆದ್ರೆ ಅವನದು ಏನು ಮಾಡೋಕ್ಕಾಗದೆ ಇರೋ ಪರಿಸ್ಥಿತಿ.
ಮೋನಿಕಾ ಅಣ್ಣ ಅವನನ್ನ ಬೆದರಿಸಿದ್ದು ಒಂದು ಕಾರಣ ಆದ್ರೆ ಸ್ವತಃ ಮೋನಿಕಾಳೆ ಬದಲಾಗಿ ಹೋಗಿದ್ಲು. ಹಣಕಾಸಿನಲ್ಲಿ ಸ್ಥಿತಿವಂತನಾಗಿರೋ ಅಮರೇಶ್ ಸಿಕ್ಕಾಗ ಪ್ರೀತಿಯಲ್ಲಿ ಸಿರಿವಂತನಾಗಿದ್ದ ರೋಹನ್ ಬೇಡವಾಗಿದ್ದ ಮೋನಿಕಾಗೆ. ಮದುವೆ ಎಲ್ಲ ಅಚ್ಚುಕಟ್ಟಾಗಿ ಮುಗ್ದು ಮೋನಿಕಾ ಅಮರೇಶ್ನ ಮನೆಗೆ ಬರ್ತಾಳೆ. ಮದುವೆಯಾದ ಹೊಸದ್ರಲ್ಲಿ ಅಮರೇಶ್ ಕೆಲಸಕ್ಕೆ ರಜಾ ಹಾಕಿ ಮೋನಿಕಾಳನ್ನ ಕರ್ಕೊಂಡು 1 ವಾರ ಟ್ರಿಪ್ ಕೂಡ ಹೋಗಿ ಬಂದಿದ್ದ. ನಂತರ ಎಂದಿನಂತೆ ಕೆಲಸಕ್ಕೆ ಹೋಗ್ತಾ ಇದ್ದ. ಅಮರೇಶ್ನ ತಂದೆ ತಾಯಿಗೂ ವಯಸ್ಸಾಗಿತ್ತು. ಅವರು ಯಾವಾಗ್ಲೂ ಮನೆಯಲ್ಲೇ ಇರ್ತಾ ಇದ್ರು. ಎಲ್ಲವೂ ಚೆನ್ನಾಗೇ ಇತ್ತು. ಮೋನಿಕಾಗೆ ಅವರ ಅತ್ತೆ ಮಾವ ಕೂಡ ಮನೆ ಕೆಲಸದಲ್ಲಿ ನೆರವಾಗ್ತಾ ಇದ್ರು. ಮೋನಿಕಾ ಕೂಡ ತನ್ನ ಕೈಲಾದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ಲು. ಮೋನಿಕಾಗೆ ತನ್ನ ಅತ್ತೆ ಮಾವನ ಜೊತೆ ಇರೋದು ಇಷ್ಟ ಇರೋದಿಲ್ಲವಾದ್ರೂ ಗಂಡನ ಮುಂದೆ ಕೆಟ್ಟೋಳು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಸುಮ್ಮನೆ ಇರ್ತಾಳೆ. ಆದ್ರೆ ಇತ್ತೀಚೆಗೆ ಅಮರೇಶ್ ಕೆಲಸದಲ್ಲಿ ಜಾಸ್ತಿ ಬ್ಯುಸಿ ಇರ್ತಾ ಇದ್ದಿದ್ರಿಂದ ಮೋನಿಕಾಗೆ ಮನೆಯಲ್ಲಿ ಇರೋಕೆ ಬಹಳ ಬೇಸರ ಆಗ್ತಾ ಇತ್ತು. ಜೊತೆಗೆ ತನ್ನ ಗಂಡ ಮಧ್ಯಾಹ್ನ ಊಟಕ್ಕೆ ಬರದೇ ಇದ್ರೂ ಕೂಡ ತನ್ನ ಅತ್ತೆ ಮಾವನಿಗೆ ಬಿಸಿ ಬಿಸಿ ಊಟ ಮಾಡಿ ಹಾಕಬೇಕು ಅನ್ನೋದು ಮತ್ತಷ್ಟು ಕೋಪವನ್ನ ತರಿಸ್ತಾ ಇತ್ತು ಮೋನಿಕಾಗೆ. ಅತ್ತೆ ಮಾವನಿಗೆ ಯಾವಾಗ್ಲೂ ಬೈಕೊಂಡೇ ಇರ್ತಾ ಇದ್ಲು. ಆದ್ರೆ ಅವರ ಅತ್ತೆ ಮಾವ ಏನು ಮಗ ಬಂದಾಗ ಮಗನಿಗೆ ಸೊಸೆ ಮೇಲೆ ಚಾಡಿ ಹೇಳ್ತಾ ಇರ್ಲಿಲ್ಲ. ಮೋನಿಕಾ ಕೊಟ್ಟಷ್ಟು ತಿಂದು ಸುಮ್ಮನೆ ಇರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಅಮರೇಶ್ ಮೋನಿಕಾಳನ್ನ ನಿರ್ಲಕ್ಷಿಸ್ತಾ ಇದ್ದಾನೆ ಅಂತ ಅನ್ಸೋಕೆ ಶುರುವಾಗಿತ್ತು ಮೋನಿಕಾಗೆ. ಅದು ಅಲ್ಲದೆ ತನ್ನ ತಂದೆ ತಾಯಿಯನ್ನ ಮೋನಿಕಾ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅನ್ನೋದನ್ನ ಗಮನಿಸಿದ್ದ ಅಮರೇಶ್ ಮೋನಿಕಾ ಜೊತೆ ಜಗಳ ಕೂಡ ಆಡ್ತಾ ಇದ್ದ. ಹಾಗಾಗಿ ಮೋನಿಕಾಗೆ ಅಮರೇಶ್ನ ಕಂಡ್ರೆ ಕೋಪ ಜಾಸ್ತಿ ಆಗ್ತಿತ್ತು. ಈಗ ಅವಳಿಗೆ ತನ್ನ ಮಾಜಿ ಪ್ರಿಯತಮನ ನೆನಪಾಗಿತ್ತು. ಅವನು ತನ್ನನ್ನ ಎಷ್ಟೆಲ್ಲ ಪ್ರೀತಿಸ್ತಾ ಇದ್ದ. ಆದ್ರೆ ಈ ಅಮರೇಶ್ಗೆ ನನ್ನ ಮೇಲೆ ಪ್ರೀತಿಯೇ ಇಲ್ಲ. ನಾನು ಈ ಅಮರೇಶ್ನನ್ನ ಮದುವೆ ಆಗ್ಬಾರ್ದಿತ್ತು. ಹೀಗೆ ಏನೇನೋ ಯೋಚನೆ ಮಾಡಿದವಳು ಕೊನೆಗೂ ರೋಹನ್ಗೆ ಕಾಲ್ ಮಾಡಿದ್ಲು. ಕಾಲ್ ರಿಸೀವ್ ಮಾಡಿದ ರೋಹನ್ ಕೂಡ ಮೋನಿಕಾ ಜೊತೆ ಚೆನ್ನಾಗೆ ಮಾತಾಡಿದ್ದ. ಮೋನಿಕಾ ತನ್ನ ಕಷ್ಟವನ್ನೆಲ್ಲ ರೋಹನ್ ಹತ್ರ ಹೇಳ್ಕೊಂಡಿದ್ಲು. ರೋಹನ್ ಕೂಡ ಅವಳಿಗೆ ಸಮಾಧಾನ ಮಾಡಿದ್ದ. ಹೀಗೆ ಮಾತಾಡುವಾಗ ರೋಹನ್ ನನ್ನ ತನ್ನ ಮನೆಗೆ ಬರೋಕೆ ಹೇಳಿದ್ಲು ಮೋನಿಕಾ. ರೋಹನ್ ಕೂಡ ಅದಕ್ಕಾಗಿ ಕಾಯ್ತಾ ಇದ್ದವನು ಅವಳು ಹೇಳಿದಂತೆಯೇ ಅವಳ ಮನೆಗೆ ಬಂದಿದ್ದ. ಅದು ಯಾರಿಗೂ ತಿಳಿಯದ ಹಾಗೆ ಅಂದಿನಿಂದ ಅವರ ಸಂಬಂಧ ಶುರುವಾಗಿತ್ತು. ಬೇಕಾದಾಗೆಲ್ಲ ರೋಹನ್ ಬಂದು ಮೋನಿಕಾನ ಮೀಟ್ ಮಾಡಿ ಹೋಗ್ತಾ ಇದ್ದ. ಅಮರೇಶ್ನ ತಂದೆ ತಾಯಿ ಮಧ್ಯಾಹ್ನ ಊಟದ ನಂತರ ಮಲಗೋ ಅಭ್ಯಾಸ ಹೊಂದಿದ್ದವರು. ಹಾಗಾಗಿ ರೋಹನ್ ಆ ಸಮಯದಲ್ಲೇ ಹೆಚ್ಚಾಗಿ ಮೋನಿಕಾಳನ್ನ ಮೀಟ್ ಮಾಡೋಕೆ ಬರ್ತಾ ಇದ್ದ. ದಿನಗಳು ಹೀಗೆ ಸಾಗುವಾಗ ಅಮರೇಶನ ತಾಯಿ ಕಾಲು ಜಾರಿ ಬಾತ್ರೂಮ್ ಅಲ್ಲಿ ಬಿದ್ದು ಬಿಡ್ತಾರೆ. ಬಿದ್ದ ರಭಸಕ್ಕೆ ಕಾಲು ತುಂಬಾನೇ ಊದ್ಕೊಳ್ಳುತ್ತೆ. ಅವರು ಜೋರಾಗಿ ಕಿರ್ಚ್ತಾ ಯಾರಾದ್ರೂ ಸಹಾಯ ಮಾಡಿ ನನಗೆ ಅಂತ ಬಿದ್ದಲ್ಲೇ ಕೂಗ್ತಿರ್ತಾರೆ. ತಕ್ಷಣ ಅಮರೇಶ್ನ ತಂದೆ ಬಾತ್ರೂಮ್ ಬಳಿಗೆ ಹೋಗಿ ಹೆಂಡತಿಯ ಕೈ ಹಿಡಿದು ಎದ್ದೇಳಿಸೋಕೆ ಪ್ರಯತ್ನ ಪಟ್ಟಾಗ ಅವರ ಕೈಯಲ್ಲಿ ಎದ್ದೇಳೋಕೆ ಆಗೋದಿಲ್ಲ. ಯಾಕಂದ್ರೆ ಅವರ ಕಾಲು ಮುರಿದು ಹೋಗಿತ್ತು. ತಕ್ಷಣ ಸಹಾಯಕ್ಕಾಗಿ ಸೊಸೆ ಮೋನಿಕಾಳನ್ನ ಕೂಗ್ತಾರೆ. ಆದ್ರೆ ಮೋನಿಕಾ ರೂಮಲ್ಲಿ ಮಲಗಿದ್ದವಳು ಎಷ್ಟೇ ಕೂಗಿದ್ರೂ ಆಚೆಗೆ ಬರೋದೇ ಇಲ್ಲ. ಕೊನೆಗೆ ಅಮರೇಶ್ ತಂದೆಯೇ ತನ್ನ ಹೆಂಡತಿಯನ್ನ ಹೇಗೋ ಬಾತ್ರೂಮಿನಿಂದ ಎತ್ಕೊಂಡು ಬಂದು ತಮ್ಮ ರೂಮಿನಲ್ಲಿ ಮಲಗಿಸ್ತಾರೆ. ಕೊನೆಗೆ ಮತ್ತೊಮ್ಮೆ ಮೋನಿಕಾ ರೂಮಿನ ಬಾಗ್ಲನ್ನ ಬಡಿದ್ರೆ ಅವಳು ಆಗ್ಲೂ ಸಹ ಡೋರ್ ತೆಗಿಯೋದೇ ಇಲ್ಲ. ಕೊನೆಗೆ ಅಮರೇಶ್ಗೆ ಫೋನ್ ಮಾಡ್ತಾರೆ. ತನ್ನ ತಾಯಿಗೆ ಹೀಗಾಗಿರೋ ವಿಷಯ ತಿಳಿದ ಅಮರೇಶ್ ಆಫೀಸ್ಗೆ ರಜಾ ಹಾಕಿ ಒಂದೇ ಉಸಿರಿಗೆ ಓಡಿ ಬಂದಿದ್ದ ಮನೆಗೆ ಬಂದವನು ನೋವಿನಲ್ಲಿ ನರಳುತ್ತಾ ಇದ್ದ ತನ್ನ ತಾಯಿಯನ್ನ ನೋಡಿ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ದ. ಇತ್ತ ತನ್ನ ರೂಮಿನ ಬಾಗ್ಲನ್ನ ಬಡಿದು ಮೋನಿಕಾಳನ್ನ ಎದ್ದೇಳಿಸ್ತಾನೆ. ಅವಳು ಆಗ ತಾನೇ ಎದ್ದಿರೋಳಂತೆ ಕಣ್ಣುಚ್ಕೊಂಡು ಆಚೆಗೆ ಬರ್ತಾಳೆ. ಅವಳು ಆಚೆಗೆ ಬಂದ ಕೂಡಲೇ ಬಾಯಿಗೆ ಬಂದ ಹಾಗೆ ಬೈತಾನೆ ಅಮರೇಶ್. ಆಗ ಮೋನಿಕಾ ಏನಾಯ್ತು, ಯಾಕೆ ಹೀಗೆಲ್ಲ ಬೈತಾ ಇದ್ದೀರಾ ಅಂತ ಕೇಳಿದಾಗ ಇನ್ನೇನಾಗ್ಬೇಕು, ನನ್ನ ತಾಯಿ ಕಾಲ್ ಮುರ್ಕೊಂಡು ಬಾತ್ರೂಮಲ್ಲಿ ಬಿದ್ದು ಎಷ್ಟೊತ್ತಾಯ್ತು, ನೀನು ಬೇಕು ಅಂತಾನೆ ಅವರನ್ನ ಬಂದು ನೋಡಿಲ್ಲ, ಅವರು ಅಲ್ಲೇ ಸಾಯ್ಲಿ ಅಂತ ಹೀಗೆಲ್ಲ ಮಾಡಿದ್ಯಾ ಅಲ್ವಾ ಎಂದವನು ಅವಳನ್ನ ಪಕ್ಕಕ್ಕೆ ತಳ್ಳಿ ರೂಮಿಗೆ ಹೋಗಿ ಕೆಲವೊಂದು ದಾಖಲಾತಿಗಳನ್ನ ತಗೊಂಡು ಅವರ ತಂದೆ ತಾಯಿನ ಕರ್ಕೊಂಡು ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಹೋಗಿದ್ದ ಅಮರೇಶ್. ಆದ್ರೆ ಅಮರೇಶ್ ಮಾತಿಗೆ ತಲೆ ಕೆಡಿಸ್ಕೊಳ್ಳದ ಮೋನಿಕಾ ಅವರೆಲ್ಲ ಆಸ್ಪತ್ರೆಗೆ ಹೋದ ಕೂಡಲೇ ರೋಹನ್ಗೆ ಕಾಲ್ ಮಾಡಿ ಅವನನ್ನ ಮನೆಗೆ ಕರೆಸ್ಕೊಳ್ತಾಳೆ. ಅವನು ಕೂಡ ಮೋನಿಕಾ ಕಾಲ್ ಮಾಡಿದ ಕೂಡಲೇ ಅವಳನ್ನ ಮೀಟ್ ಮಾಡೋಕೆ ಅವಳ ಮನೆಗೆ ಬಂದಿದ್ದ.
ಅವರಿಬ್ರು ತಮ್ಮ ರೂಮಲ್ಲೇ ಇದ್ದಾಗಲೇ ಆಸ್ಪತ್ರೆಗೆ ಹೋಗಿದ್ದ ಅಮರೇಶ್ ಯಶಸ್ವಿನಿ ಕಾರ್ಡನ್ನ ಮರೆತು ಹೋಗಿದ್ರಿಂದ ಅದನ್ನ ತೆಗೆದುಕೊಂಡು ಹೋಗೋ ಸಲುವಾಗಿ ಮತ್ತೆ ಮನೆಗೆ ಬಂದಿದ್ದ. ಆದ್ರೆ ಈ ವಿಷಯ ತಿಳಿಯದ ಮೋನಿಕಾ ರೋಹನ್ ಏಕಾಂತದಲ್ಲಿ ತಮ್ಮ ರೂಮಲ್ಲೇ ಇದ್ರು. ತನ್ನ ಬಳಿ ಇನ್ನೊಂದು ಕೀ ಇದ್ದಿದ್ರಿಂದ ಡೋರ್ ತೆಗೆದು ಒಳಗಡೆ ಬಂದ ಅಮರೇಶ್ ತಮ್ಮ ರೂಮಿನ ಬಾಗ್ಲನ್ನ ತೆಗೆದಾಗ ಅವನಿಗೆ ಕಂಡಿದ್ದು ಬೇರೊಬ್ಬನ ಗಂಡಸಿನ ಜೊತೆ ಇದ್ದ ತನ್ನ ಹೆಂಡತಿ. ಅದನ್ನ ನೋಡಿದ ಅಮರೇಶ್ ನಿಂತಲ್ಲೇ ಕುದ್ದು ಹೋಗಿದ್ದ. ಅವನು ಈ ಸಮಯದಲ್ಲಿ ಬರಬಹುದು ಅಂತ ನಿರೀಕ್ಷೆ ಕೂಡ ಮಾಡಿರದ ರೋಹನ್ ಮತ್ತೆ ಮೋನಿಕಾ ಅಮರೇಶ್ನ ಅನಿರೀಕ್ಷಿತ ಆಗಮನದಿಂದ ದಂಗಾಗಿ ಹೋಗಿದ್ರು. ತಕ್ಷಣ ಅಮರೇಶ್ ಅವರಿಬ್ಬರನ್ನ ಅದೇ ರೂಮ್ನಲ್ಲಿ ಕೂಡ ಹಾಕಿ ಮೋನಿಕಾ ಮನೆಯವರಿಗೆ ಕಾಲ್ ಮಾಡಿ ಅವರನ್ನ ಅರ್ಜೆಂಟ್ ಆಗಿ ಮನೆಗೆ ಕರೆಸ್ಕೊಳ್ತಾನೆ. ಅವರೆಲ್ಲರೂ ಬಂದ ಕೂಡಲೇ ರೂಮಿನ ಬಾಗ್ಲು ತೆರೆದ ಅಮರೇಶ್ ತಮ್ಮ ಮಗಳ ನಿಜ ರೂಪದ ದರ್ಶನ ಮಾಡಿಸಿದ್ದ ಅವಳ ಮನೆಯವರಿಗೆ. ಮೋನಿಕಾಳ ಅಣ್ಣ ರೋಹನ್ಗೆ ಹೊಡೆಯೋಕೆ ಹೋದಾಗ ಅವನನ್ನ ತಡೆಯೋ ಅಮರೇಶ್ ಇದರಲ್ಲಿ ಅವನೊಬ್ಬಂದೇ ತಪ್ಪಿಲ್ಲ, ಇಬ್ರದು ತಪ್ಪಿದೆ ಅಂದಾಗ ಮೊದಲು ಮೋನಿಕಾ ಕಪಾಲಕ್ಕೆ ಬಾರಿಸಿದ ಮನೀಶ್ ನಂತರ ರೋಹನ್ಗೂ ಹೊಡೆದಿದ್ದ. ಆಗ ಅಮರೇಶ್ ನನಗೆ ನಿಮ್ಮ ತಂಗಿ ಬೇಕಾಗಿಲ್ಲ, ದಯವಿಟ್ಟು ಅವಳನ್ನ ನಿಮ್ ಜೊತೆಗೆ ಕರ್ಕೊಂಡು ಹೋಗಿ ಅಂತಾನೆ. ಆಗ ಮೋನಿಕಾ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ, ಏನೋ ತಿಳಿದೆ ತಪ್ಪು ಮಾಡ್ಬಿಟ್ಟೆ ಅಂತ ಕೇಳ್ಕೊಂಡಾಗ ಏನು ನೀನು ಮಾಡಿದ್ದು ತಿಳಿದೇನಾ? ನನ್ನ ತಾಯಿಯನ್ನ ಬಾತ್ರೂಮ್ ಅಲ್ಲಿ ದೂಕಿ ಬೀಳ್ಸಿದ್ದು ನೀನೇ ತಾನೆ, ನನ್ನ ತಾಯಿ ಸಾಯ್ಲಿ ಅಂತ ಹಾಗೆ ತಾನೆ ನೀನು ಮಾಡಿದ್ದು. ನನ್ನ ತಾಯಿ ಯಾರಾದ್ರೂ ಕಾಪಾಡಿ ಅಂತ ಕೂಕೊಂಡಾಗ ನನ್ನ ತಂದೆ ಅಲ್ಲಿಗೆ ಬರೋಷ್ಟರಲ್ಲಿ ನೀನು ವಾಪಸ್ ರೂಮಿಗೆ ಹೋಗಿದ್ಯಾ. ನನ್ನ ತಾಯಿ ಆಸ್ಪತ್ರೆಯಲ್ಲಿ ಎಲ್ಲವನ್ನ ಹೇಳಿದ್ರು. ನೀನು ಒಂದು ಹೆಣ್ಣ, ನೀನು ಪ್ರತಿದಿನ ಅವರಿಗೆ ಬಾಯಿಗೆ ಬಂದಂತೆ ಬೈತಾ ಇದ್ರು. ಅವರು ಯಾವತ್ತೂ ನಿನ್ನ ಬಗ್ಗೆ ತಪ್ಪಾಗಿ ನನ್ನ ಹತ್ರ ಹೇಳಲಿಲ್ಲ. ನೀನು ಅವರಿಗೆ ಸರಿಯಾಗಿ ಊಟ ಕೊಡ್ದಿದ್ರು ನಿನ್ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ. ಅಂಥದ್ರಲ್ಲಿ ಅವರನ್ನ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ಯಾ ಅಂದ್ರೆ ನೀನೊಂದು ವಿಷ ಜಂತು. ಜೊತೆಗೆ ಈ ನಿನ್ನ ಅಕ್ರಮ ಸಂಬಂಧ ಬೇರೆ. ನಾನು ನಿನಗೆ ಟೈಮ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀಯಲ್ಲ, ನಾನು ಯಾವಾಗ್ಲೂ ನಿನ್ ಜೊತೆ ಮಾತಾಡೋಕ್ ಬಂದ್ರು ಯಾವಾಗ್ಲೂ ಬರೀ ಜಗಳನೇ ಆಡ್ತಾ ಇದ್ದೆ. ನನ್ನ ತಂದೆ ತಾಯಿನ ಸೆಪ್ರೇಟ್ ಕಳಿಸು ಅಂತ ಬೈತಾ ಇದ್ದೆ. ಈ ಇಳಿ ವಯಸ್ಸಲ್ಲಿ ಅವರನ್ನ ಎಲ್ಲಿ ಕಳಿಸ್ಲಿ ನಾನು ಈ ಸ್ಥಿತಿಗೆ ಬರೋಕೆ ಅವರೇ ತಾನೇ ಕಾರಣ. ಅಂಥದ್ರಲ್ಲಿ ಅವರನ್ನ ಬಿಟ್ಟು ನಿನ್ನಂತವಳಿಂದ ಬರ್ಬೇಕಾ ನಾನು? ಕಟ್ಕೊಂಡ ಗಂಡ ಇರುವಾಗ ಅದು ಗಂಡನ್ ಮನೆಗೆ ಮಾಜಿ ಪ್ರೇಮಿಯನ್ನ ಕರೆಸ್ಕೊಳ್ತೀಯ ಅಂದ್ರೆ ನೀನು ಎಂಥವಳು ಅಂತ ಇದ್ರಲ್ಲೇ ಗೊತ್ತಾಗುತ್ತೆ. ನನಗೆ ನಿಮ್ ಜೊತೆ ವಾದ ಮಾಡೋ ಅಷ್ಟು ಸಮಯ ಇಲ್ಲ. ನನ್ನ ತಂದೆ ತಾಯಿಯನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಬಂದಿದ್ದೀನಿ. ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ನೀವೆಲ್ಲರೂ ಇಲ್ಲಿಂದ ಹೊರಟ್ರೆ ನಾನು ಹೋಗಬಹುದು ಅಂದಾಗ ಏನೋ ಆಗ್ಬಾರ್ದು ಆಗೋಯ್ತು, ಇದೊಂದು ಸಲ ಕ್ಷಮಿಸ್ಬಿಡಪ್ಪ ಅಂತ ಮೋನಿಕಾ ಮನೆಯವರು ಕೇಳ್ಕೊಳ್ತಾರೆ. ಅದಕ್ಕೆ ಒಪ್ಪದ ಅಮರೇಶ್ ಯಾವುದೇ ಕಾರಣಕ್ಕೂ ನನಗೆ ಮೋನಿಕಾ ಬೇಡ ಅಂತ ಖಂಡಿತವಾಗಿ ಹೇಳಿ ಅವರೆಲ್ಲರನ್ನ ಮನೆಯಿಂದ ಆಚೆಗೆ ಕಳಿಸಿದ್ದ. ಈ ಸುದ್ದಿ ಊರಲ್ಲೆಲ್ಲ ಹಬ್ಬಿತ್ತು. ಕೊನೆಗೆ ವಿಧಿ ಇಲ್ಲದೆ ರೋಹನ್ಗೆ ಮೋನಿಕಾಳನ್ನ ಮದುವೆ ಮಾಡ್ಕೊ ಅಂತ ಕೇಳಿದಾಗ ಅದಕ್ಕೆ ಒಪ್ಪದ ರೋಹನ್ ನಾನ್ ಯಾಕೆ ಅವಳನ್ನ ಮದುವೆ ಆಗ್ಲಿ, ನನ್ನನ್ನ ಪ್ರೀತಿಸಿ ಗೌರ್ಮೆಂಟ್ ಕೆಲಸದಲ್ಲಿ ಇರೋ ಒಳ್ಳೆ ಸಂಬಂಧ ಬಂತು ಅಂತ ಅವನನ್ನ ಮದುವೆ ಆದ್ಲು. ಮದುವೆ ಆದ್ಮೇಲೆ ಅವನು ಬೇಜಾರಾದ ಅಂತ ನನ್ನನ್ನ ಕರೆಸ್ಕೊಂಡ್ಲು. ನಾನು ಕೂಡ ಏನೋ ಕರೆದ್ಲಲ್ಲ ಅಂತ ಹೋದೆ ಅಷ್ಟೇ. ನನ್ನ ಪ್ರೀತಿಗೆ ಮೋಸ ಮಾಡಿ ಯಾವನ್ನೋ ಮದುವೆ ಆಗಿ ಹೋದವಳನ್ನ ಮತ್ತೆ ನಾನು ಹೇಗ್ ಮದುವೆ ಆಗ್ಲಿ? ನಾನು ಇವಳನ್ನ ಮದುವೆ ಆಗಲ್ಲ ಅಂತಾನೆ ರೋಹನ್. ಅವನ ಮಾತುಗಳನ್ನ ಕೇಳಿದ ಮೋನಿಕಾ ರೋಹನ್ ಕಪಾಲಕ್ಕೆ ಹೊಡಿತಾಳೆ. ಅವನೇನು ಸುಮ್ಮನೆ ಇರ್ಲಿಲ್ಲ, ಅವನು ಕೂಡ ತಿರುಗಿಸಿ ಅವಳು ಕೊಟ್ಟ ಏಟನ್ನ ಅವಳಿಗೆ ವಾಪಸ್ ಕೊಟ್ಟಿದ್ದ. ಈಗ ಮೋನಿಕಾಗೆ ತನ್ನ ತಪ್ಪಿನ ಅರಿವಾಗಿತ್ತು. ಎಂಥ ಚಂದದ ಬದುಕನ್ನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡೆ ಅಂತ ತನ್ನನ್ನೇ ತಾನು ಶಪಿಸ್ಕೊಳ್ತಾಳೆ. ಮತ್ತೆ ಹೋಗಿ ಅಮರೇಶ್ ಬಳಿ ಸಾಕಷ್ಟು ಬಾರಿ ಕ್ಷಮೆ ಕೇಳ್ತಾಳೆ. ಆದ್ರೆ ಅಮರೇಶ್ ಇವಳನ್ನ ಕ್ಷಮಿಸಿ ಒಪ್ಕೊಳ್ಳೋದಿಲ್ಲ. ಮತ್ತೆ ಮೋನಿಕಾ ಬಂದು ತನ್ನ ತವರಲ್ಲೇ ಉಳ್ಕೊಳ್ತಾಳೆ. ಮನೆಯವರು ಕೂಡ ಅವಳು ಮಾಡಿದ ಕೆಲಸಕ್ಕೆ ಅವಳನ್ನ ತಿರಸ್ಕಾರದಿಂದ ನೋಡ್ತಾರೆ. ಈ ನಡುವೆ ಅಮರೇಶ್ ಮೋನಿಕಾಗೆ ಡೈವರ್ಸ್ ನೋಟಿಸ್ ಕೂಡ ಕಳಿಸಿದ್ದ. ಅದರಂತೆಯೇ ಅವರಿಬ್ಬರಿಗೂ ಡೈವರ್ಸ್ ಕೂಡ ಆಗತ್ತೆ. ಡೈವರ್ಸ್ ಸಿಕ್ಕ ಕೂಡಲೇ ಅಮರೇಶ್ ಬೇರೊಂದು ಮದುವೆ ಆಗ್ತಾನೆ. ಆದ್ರೆ ಮೋನಿಕಾ ಎಲ್ಲರ ನಿಂದನೆಗಳ ಮಾತುಗಳನ್ನ ಕೇಳ್ಕೊಂಡು ಜೀವನ ನಡೆಸ್ತಾ ಇದ್ದಾಳೆ. ಇದೊಂದು ಸತ್ಯ ಕತೆ ಆಧಾರಿತ ಕಾಲ್ಪನಿಕ ಕತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದ್ರೂ
ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆಗಳನ್ನ ಕೇಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ.